ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಬಾಂಗ್ಲಾ ವಿಚಾರದಲ್ಲಿ ಭಾರತೀಯ ಪಡೆಗಳ ತಾಳ್ಮೆ ಕಟ್ಟೆ ಒಡೆದು ಹೋಗಿದೆ. ಈಗ ಭಾರತಕ್ಕೆ ಬೆದರಿಕೆ ಒಡ್ತಿರೋ ಬಾಂಗ್ಲಾದ ಅಕ್ರಮ ನುಸುಳುಕೋರರ ವಿರುದ್ಧ ಸೇನೆ ಕಠಿಣ ಕ್ರಮ ತಗೊಂಡಿದ್ದು ಬಂದೂಕಿನ ಉತ್ತರ ಕೊಟ್ಟಿದ್ದಾರೆ. ದೇಶಕ್ಕೆ ನುಗ್ತಿದ್ದ ಇಬ್ಬರು ಬಾಂಗ್ಲಾದೇಶಿ ಪ್ರಜೆಗಳನ್ನ BSF ಪಡೆ ಎನ್ಕೌಂಟರ್ ಮಾಡಿ ಹೊಡೆದಾಕಿದೆ. ಘಟನೆಯಲ್ಲಿ ಒಬ್ಬ ಬಾಂಗ್ಲಾ ಪ್ರಜೆ ಕೂಡ ಗಾಯಗೊಂಡಿದ್ದಾನೆ. ಈ ಬಾಂಗ್ಲಾ ಪ್ರಜೆಗಳು ಸುಮಾರು 14 ರಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ವಸ್ತುಗಳ ಕಳ್ಳ ಸಾಗಾಟ ಮಾಡ್ತಿದ್ರು ಅಂತ ಸೇನೆ ಹೇಳಿದೆ. ಭಾರತ ಬಾಂಗ್ಲಾ ಗಡಿಭಾಗದ ಹತ್ತಿರ ತ್ರಿಪುರದಲ್ಲಿ ಈ ಘಟನೆ ನಡೆದಿದೆ. ಬಾಂಗ್ಲಾದ ಕಳ್ಳ ಸಾಗಾಟಗಾರರ ಗುಂಪೊಂದು ಭಾರತೀಯರ ಸಹಾಯ ಪಡೆದು ಅಂತಾರಾಷ್ಟ್ರೀಯ ಗಡಿ ದಾಟೋಕೆ ಪ್ರಯತ್ನ ಮಾಡ್ತಿತ್ತು. BSF ಯೋಧರು ಎಂದಿನಂತೆ ಹಿಂದೆ ಸರಿಯುವಂತೆ ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ವಾರ್ನಿಂಗ್ ಕೊಟ್ಟ ಸೇನೆ ಮೇಲೆಯೇ ಕಳ್ಳರು ಹಲ್ಲೆಗೆ ಮುಂದಾಗಿದ್ದಾರೆ. ಚೂಪಾದ ವಸ್ತು ಬಳಸಿ BSF ಯೋಧರ ಮೇಲೆ ಪ್ರಹಾರ ಮಾಡಿದ್ದಾರೆ. ಪರಿಣಾಮ BSF ಯೋಧರೊಬ್ಬರು ಗಾಯಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ಯೋಧರು ತಮ್ಮ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿದ್ದಾರೆ. ಪರಿಣಾಮ ಸ್ಥಳದಲ್ಲೇ ಓರ್ವ ಬಾಂಗ್ಲಾ ಪ್ರಜೆ ಮೃತಪಟ್ಟಿದ್ದಾನೆ. ಗಾಯಗೊಂಡ ಮತ್ತಿಬ್ಬರನ್ನ ತಕ್ಷಣವೇ ಆಸ್ಪತ್ರೆಗೆ ರವಾನಿಸಲಾಯಿತು. ಆದ್ರೆ ಅದರಲ್ಲಿ ಒಬ್ಬ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಮೃತಪಟ್ಟವರನ್ನ ಇದೀಗ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಇದರ ಬೆನ್ನಲ್ಲೇ ತ್ರಿಪುರದ ದಕ್ಷಿಣ ಭಾಗದಲ್ಲಿದ್ದ ಇಬ್ಬರು ಶಂಕಿತ ಕಳ್ಳ ಸಾಗಾಟಗಾರರನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಈ ಘಟನೆ ಸಂಬಂಧ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇತ್ತೀಚೆಗಷ್ಟೇ ತ್ರಿಪುರ ಸಿಎಂ ಮಾಣಿಕ್ ಸಾಹಾ ಬಾಂಗ್ಲಾದೇಶದಿಂದ ಬರೋ ಅಕ್ರಮ ವಲಸಿಗರಾಗ್ಲಿ ಮಯನ್ಮಾರ್ನ ರೋಹಿಂಗ್ಯರಿಗಾಗ್ಲಿ ತ್ರಿಪುರದಲ್ಲಿ ಜಾಗವಿಲ್ಲ, ಇಲ್ಲಿಗೆ ಬಂದ್ರೆ ಅವರನ್ನ ವಾಪಸ್ ತಮ್ಮ ದೇಶಕ್ಕೆ ಅಟ್ಟಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಸೇನೆ ಕೂಡ ಎಷ್ಟೇ ಎಚ್ಚರಿಕೆ ಕೊಟ್ರೂ ಇವರ ಹಾವಳಿ ನಿಂತಿರಲಿಲ್ಲ. ಕೆಲ ದಿನಗಳ ಹಿಂದೆ ನಮ್ಮ ಯೋಧರ ಮೇಲೆಯೇ ಮಾರಣಾಂತಿಕವಾಗಿ ದಾಳಿ ಮಾಡಿದ್ರು. ಈಗ BSF ಗುಂಡಿನ ಉತ್ತರ ಕೊಟ್ಟಿದೆ. ಸದ್ಯ ಇದುವರೆಗೂ ಬಾಂಗ್ಲಾ ಸೇನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಿಲ್ಲ. ಆದ್ರೆ ಈ ಮುಂಚೆ ಭಾರತೀಯ ಪಡೆಗಳು ನಮ್ಮ ಪ್ರಜೆಗಳ ಮೇಲೆ ಗುಂಡು ಹಾರಿಸಿದ್ರೆ ನಾವು ಅದೇ ದಾರಿ ಹಿಡಿಬೇಕಾಗತ್ತೆ ಅಂತ ಬಾಂಗ್ಲಾ ಸೇನೆ ಧಮಕಿ ಹಾಕಿತ್ತು. ಹೀಗಾಗಿ ಬಾಂಗ್ಲಾ ಸೇನೆ ಈ ವಿಚಾರದಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ ನೋಡಬೇಕಿದೆ. ಇನ್ನು ಬಾಂಗ್ಲಾದ ಮಾಧ್ಯಮಗಳು ಈ ಘಟನೆ ಬೆನ್ನಲ್ಲೇ ಭಾರತೀಯ ಪಡೆಗಳ ವಿರುದ್ಧ ಬುಸುಗುಡೋಕೆ ಶುರು ಮಾಡಿವೆ. ಕಳೆದ 11 ತಿಂಗಳಲ್ಲಿ ಕನಿಷ್ಠ 34 ಬಾಂಗ್ಲಾ ಪ್ರಜೆಗಳನ್ನ BSF ಹತ್ಯೆ ಮಾಡಿದೆ ಅಂತ ಆರೋಪಿಸಿದೆ. ಇದರ ಬಗ್ಗೆ ನಮ್ಮ ಸೇನೆ ಏನು ರಿಯಾಕ್ಟ್ ಮಾಡಿಲ್ಲ. ಅಂದಹಾಗೆ ಭಾರತ ಮತ್ತು ಬಾಂಗ್ಲಾ ಸುಮಾರು 4096 ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ. ಈ ಪೈಕಿ 856 ಕಿಲೋಮೀಟರ್ ಗಡಿಯನ್ನ ತ್ರಿಪುರ ಬಾಂಗ್ಲಾ ಜೊತೆ ಹಂಚಿಕೊಂಡಿದೆ. ತ್ರಿಪುರದ 3 ದಿಕ್ಕುಗಳನ್ನ ಬಾಂಗ್ಲಾ ಸುತ್ತುವರೆದಿದೆ. ಈ ಗಡಿಭಾಗ ತುಂಬಾ ಚಾಲೆಂಜಿಂಗ್ ಆಗಿದ್ದು ಇಲ್ಲಿಂದಲೂ ಅಕ್ರಮ ನುಸುಳುಕೋರರು ಹೆಚ್ಚು ಬರ್ತಾರೆ. ಈ ಭಾಗ ದಟ್ಟ ಅರಣ್ಯ, ಬೆಟ್ಟಗುಡ್ಡ, ನದಿಗಳಿಂದ ಕೂಡಿರೋದ್ರಿಂದ ಇಲ್ಲಿ ಸಾಕಷ್ಟು ಸವಾಲಿದೆ. ಇನ್ನ ತ್ರಿಪುರದ 90% ಗಡಿಭಾಗಕ್ಕೆ ಫೆನ್ಸಿಂಗ್ ಮಾಡಲಾಗಿದೆ. ಆದ್ರೆ ಮಿಕ್ಕ ಗಡಿ ಹಾಗೆ ಓಪನ್ ಇದೆ. ದಟ್ಟ ಅರಣ್ಯ, ಬೆಟ್ಟ ಮತ್ತು ಭೂ ವಿವಾದಗಳಿಂದ ಇದನ್ನ ಹಾಗೆ ಫೆನ್ಸಿಂಗ್ ಮಾಡದೆ ಬಿಟ್ಟಿದ್ದಾರೆ. ಇದರ ಲಾಭ ಪಡಿತಿರೋ ಅಕ್ರಮ ದಂಧೆಕೋರರು ಇಲ್ಲಿಂದ ಭಾರತಕ್ಕೆ ಒಳನುಗ್ತಾರೆ. ಇಲ್ಲಿ ನಶಾವಸ್ತು ಸಾಗಾಟ ಮಾಡೋದು, ಶಸ್ತ್ರಾಸ್ತ್ರಗಳನ್ನ ಗುಟ್ಟಾಗಿ ಸರಬರಾಜು ಮಾಡೋದು ಮಾಡ್ತಾರೆ. ಈಗ ಕೂಡ ಅಂಥದ್ದೇ ಪರಿಸ್ಥಿತಿ ಎದುರಾಗಿದ್ದು BSF ಯೋಧರು ಕಠಿಣ ಕ್ರಮ ತಗೊಂಡಿದ್ದಾರೆ. ಇನ್ನು ಪಾಕಿಸ್ತಾನದಿಂದ ಬಿಡುಗಡೆ ಬಯಸ್ತಿರೋ ಬಲೂಚ್ ಲಿಬರೇಷನ್ ಆರ್ಮಿ ಪಾಕ್ ಒಳಗೆ ವಿಧ್ವಂಸ ಸೃಷ್ಟಿಸಿದೆ. ಪಾಕ್ ಸೇನೆಯನ್ನ ಗುರಿಯಾಗಿಸಿ ದೊಡ್ಡ ದಾಳಿ ಮಾಡಿದ್ದಾರೆ. ಗೆರಿಲ್ಲಾ ಯುದ್ಧ ತಂತ್ರ ಮಾದರಿಯಲ್ಲಿ ಸಿಕ್ಕಲ್ಲಿ ದಾಳಿ ಮಾಡಿದ್ದಾರೆ. ಪರಿಣಾಮ ಪಾಕ್ ಸೇನೆಯ ಹಿರಿಯ ಅಧಿಕಾರಿ ಮೇಜರ್ ಜಿಯಾದ್ ಸೇರಿ 23 ಪಾಕ್ ಸೈನಿಕರು ಸಾವನ್ನಪ್ಪಿದ್ದಾರೆ. ಹಲವು ಪಾಕ್ ಸೈನಿಕರು ಗಾಯಗೊಂಡಿದ್ದಾರೆ. ಶಸ್ತ್ರಾಸ್ತ್ರಗಳು ಮತ್ತು ಸುಧಾರಿತ ಸ್ಫೋಟಕಗಳ ಮೂಲಕ ಈ ದಾಳಿಗಳನ್ನ ನಡೆಸುತ್ತಿದ್ದೀವಿ ಅಂತ BLA ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಬಲೂಚಿಸ್ತಾನದ ಮಸ್ತೂಂಗ್, ಕಲಾತ್, ಜಮ್ರೂನ್, ನುಷ್ಕಿ, ಬುಲೇದಾ, ದಲ್ಬಂದೀನ್, ಪಂಜ್ಗೂರ್, ಕ್ವೇಟ್ವಾ ಸೇರಿ ಹಲವು ಕಡೆ ಈ ದಾಳಿ ನಡೆಸಲಾಗಿದೆ. ಇದೇ ವೇಳೆ ಪಾಕ್ ಸೇನೆ ಮತ್ತು ISIಗೆ ಸೇರಿದ ಸೇನಾ ಮೂಲ ಸೌಕರ್ಯಗಳನ್ನ ಕೂಡ ಡ್ಯಾಮೇಜ್ ಮಾಡಿದ್ದೀವಿ. ಪಾಕ್ ಸೇನೆಯ ವಾಹನಗಳಿಗೆಲ್ಲ ಬೆಂಕಿ ಹಚ್ಚಿ ನಾಶಪಡಿಸುತ್ತಿದ್ದೀವಿ ಅಂತ ಬಲೂಚ್ ಪಡೆ ಹೇಳ್ಕೊಂಡಿದೆ.
ಇನ್ನು ಈ ಆಪರೇಷನ್ ವೇಳೆ ಪಾಕ್ ಸೇನೆಯ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅಂತ BLA ಹೇಳಿದೆ. ಅಲ್ಲದೆ ಪಾಕ್ನಿಂದ ಸ್ವಾತಂತ್ರ್ಯ ಪಡೆಯುವವರೆಗೂ ಹೀಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಪಾಕ್ ಸೇನೆಯ ಮಿಲಿಟರಿ ಆಕ್ಷನ್ಗಳಿಗೆ ಪ್ರತಿಯಾಗಿ ನಮ್ಮ ಹೋರಾಟಗಾರರು ಕೂಡ ಹೀಗೆ ದಾಳಿ ಮುಂದುವರೆಸ್ತಾರೆ ಅಂತ BLA ಅಬ್ಬರಿಸಿದೆ. ಸದ್ಯ ಇದರ ಬಗ್ಗೆ ಪಾಕಿಸ್ತಾನ ಸೇನೆ ಏನೂ ಹೇಳಿಲ್ಲ. ಇತ್ತೀಚೆಗೆ ಬಲೂಚಿಗಳ ದಾಳಿ ಹೆಚ್ಚಾದ ಮೇಲೆ ದೇಶದಲ್ಲಿ ತಮ್ಮ ಹಿಡಿತ ಕೈ ತಪ್ಪುತ್ತೆ ಅಂತ ಪಾಕ್ ಸೇನೆ ಹೆಚ್ಚಿನ ಮಾಹಿತಿಯನ್ನ ಹೊರ ಜಗತ್ತಿಗೆ ಕೊಟ್ಟಿಲ್ಲ. ಹೀಗಾಗಿ ಸಾವಿನ ಸಂಖ್ಯೆ ಬಗ್ಗೆ ಪಾಕ್ ಸೇನೆ ಕಡೆಯಿಂದಲೂ ಕನ್ಫರ್ಮೇಷನ್ ಬರಬೇಕಿದೆ. ಇನ್ನೊಂದ್ ಕಡೆ ಪಾಕಿಸ್ತಾನ ಅಮೆರಿಕಾಗೆ ನೈಸ್ ಮಾಡೋದನ್ನ ಮುಂದುವರೆಸಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಕಮಾಂಡರ್ ಜನರಲ್ ಮೈಕಲ್ ಕುರೆಲ್ಲಾ ಅವರಿಗೆ ನಿಶಾನ್-ಇ-ಇಮ್ತಿಯಾಜ್ ಪ್ರಶಸ್ತಿ ನೀಡಿದೆ. ಇದು ಪಾಕ್ನ ಅತ್ಯುನ್ನತ ಗೌರವ ಅಂತ ಪಾಕ್ ಹೇಳಿಕೊಂಡಿದೆ. ಪಾಕ್ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿ ಇಸ್ಲಾಮಾಬಾದ್ನ ಅಧ್ಯಕ್ಷರ ಭವನದಲ್ಲಿ ಮೈಕೆಲ್ ಕುರೆಲ್ಲಾ ಅವರಿಗೆ ಈ ಗೌರವ ಸಮರ್ಪಣೆ ಮಾಡಿದ್ದಾರೆ. ಪಾಕ್ ಮತ್ತು ಅಮೆರಿಕದ ಸೇನಾ ಸಂಬಂಧವನ್ನ ಗಟ್ಟಿಗೊಳಿಸುವಲ್ಲಿ ಮತ್ತು ಪ್ರಾದೇಶಿಕ ಶಾಂತಿಯನ್ನ ಉತ್ತೇಜಿಸುವಲ್ಲಿ ಮೈಕೆಲ್ ಕುರೆಲ್ಲಾ ಮಹತ್ವದ ಪಾತ್ರ ನಿಭಾಯಿಸಿದ್ದಾರೆ. ಹೀಗಾಗಿ ಈ ಗೌರವ ನೀಡಲಾಗಿದೆ ಅಂತ ಜರ್ದಾರಿ ಹೇಳಿದ್ದಾರೆ. ಇನ್ನು ಈ ಮೈಕೆಲ್ ಕುರೆಲ್ಲಾ ಪಾಕ್ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಅಧ್ಯಕ್ಷ ಜರ್ದಾರಿ ಜೊತೆ ಹೈಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ. ಪ್ರಾದೇಶಿಕ ಭದ್ರತೆ, ರಕ್ಷಣಾ ಸಹಕಾರ, ಭಯೋತ್ಪಾದನೆ ನಿಗ್ರಹದ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಅಂದಹಾಗೆ ಈ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ಕಮಾಂಡರ್ ಕುರೆಲ್ಲಾ ಪಹಲ್ಗಾಮ್ ಉಗ್ರ ದಾಳಿಯಾದ ನಂತರ ಕೂಡ ಪಾಕಿಸ್ತಾನವನ್ನ ಹೊಗಳಿದ್ರು. ಪಾಕ್ ಭಯೋತ್ಪಾದನೆ ನಿಗ್ರಹದಲ್ಲಿ ಅದ್ಭುತವಾದ ಪಾಲುದಾರ ಅಂತ ಅಟ್ಟಕ್ಕೇರಿಸಿದ್ರು. ಅಲ್ಲದೆ ಭಯೋತ್ಪಾದನೆ ವಿರುದ್ಧದ ಅಮೆರಿಕ ಹೋರಾಟಕ್ಕೆ ಪಾಕ್ ಬೇಕು ಅನ್ನೋ ಹೇಳಿಕೆ ನೀಡಿದ್ರು. ಅದರ ಬೆನ್ನಲ್ಲೇ ಈ ಮೈಕೆಲ್ ಕುರೆಲ್ಲಾರನ್ನ ಕರೆದು ಪ್ರಶಸ್ತಿ ನೀಡಿ ಪಾಕಿಸ್ತಾನ ಸತ್ಕರಿಸಿದೆ. ಜಸ್ಟ್ ಒಂದೇ ಒಂದು ಹೇಳಿಕೆಗೆ ಪ್ರಶಸ್ತಿ ಕೊಟ್ಟು ಆ ಪ್ರಶಸ್ತಿಗಿದ್ದ ಅಲ್ಪ ಸ್ವಲ್ಪ ಮರ್ಯಾದೆಯನ್ನು ಪಾಕ್ ಶಾಶ್ವತವಾಗಿ ಅಳಿಸಿ ಹಾಕಿದೆ. ಇನ್ನು ಇದರ ಹಿಂದೆ ಪಾಕಿಸ್ತಾನದ ಅನಿವಾರ್ಯತೆ ಇದೆ ಎನ್ನಲಾಗ್ತಿದೆ. ಪಾಕ್ ಉಗ್ರರಿಗೆ ಆಶ್ರಯ ಕೊಡ್ತಿರೋ ಕಾರಣ FATFನ ಗ್ರೇ ಲಿಸ್ಟ್ಗೆ ಸೇರೋದು ಬಹುತೇಕ ನಿಶ್ಚಿತವಾಗಿದೆ. ಹೀಗಾಗಿ ಈ ರೀತಿ ಅಮೆರಿಕ ನಾಯಕರಿಗೆ ನೈಸ್ ಹೊಡೆಯುತ್ತಿದೆ ಎನ್ನಲಾಗ್ತಿದೆ. ಇತ್ತ ಶಹಬಾಜ್ ಶರೀಫ್, ಬಿಲಾವಲ್ ಭುಟ್ಟೋ ನಂತರ ಪಾಕ್ನ ಉಪ ಪ್ರಧಾನಿ ಇಶಾಕ್ ದಾರ್ ತಮ್ಮ ಗೋಳಾಟ ಶುರು ಮಾಡಿದ್ದಾರೆ. ಭಾರತದ ಜೊತೆಗೆ ಒಂದೇ ಒಂದ್ಸಲ ಮಾತಾಡ್ಬಿಡ್ತೀವಿ, ಭಾರತ ನಮ್ಮ ಮಾತು ಕೇಳಿಸಿಕೊಳ್ಳಬೇಕು ಅಂತ ಅತ್ಬಿಟ್ಟಿದ್ದಾರೆ. ಇವೆಂಟ್ ಒಂದರಲ್ಲಿ ಮಾತಾಡಿರೋ ಇಶಾಕ್ ದಾರ್ ಭಾರತದ ಜೊತೆಗೆ ವ್ಯಾಪಾರ, ಆರ್ಥಿಕ ಸಹಕಾರ, ಭಯೋತ್ಪಾದನೆ ನಿಗ್ರಹ ಸೇರಿದಂತೆ ಅನೇಕ ವಿಷಯಗಳ ಕುರಿತು ಪಾಕಿಸ್ತಾನ ಮಾತುಕತೆ ನಡೆಸೋಕೆ ಸಿದ್ಧವಿದೆ. ವ್ಯಾಪಾರದಿಂದ ಹಿಡಿದು ಭಯೋತ್ಪಾದನೆ ನಿಗ್ರಹದ ತನಕ ಎಲ್ಲ ಫ್ರಂಟ್ಗಳಲ್ಲಿ ಭಾರತದ ಜೊತೆ ಕೆಲಸ ಮಾಡೋಕೆ, ಸಹಕಾರ ನೀಡೋಕೆ ನಾವು ರೆಡಿ ಇದ್ದೀವಿ. ಹೀಗಾಗಿನೇ ನಾವು ಭಾರತದ ಪ್ರತಿಕ್ರಿಯೆಗಾಗಿ ಕಾಯ್ಕೊಂಡು ಕೂತಿದ್ದೀವಿ ಅಂತ ಹೇಳಿದ್ದಾರೆ. ಸಿಂಧೂ ನದಿ ಒಪ್ಪಂದ ಅಮಾನತು, ಅದರಿಂದ ಉಂಟಾದ ನೀರಿನ ಕೊರತೆ, ಭಾರತ ಪಾಕ್ ವ್ಯಾಪಾರ ಸ್ಥಗಿತಗೊಂಡು ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಪ್ರವಾಹ ಆಗಿ ಆಹಾರ ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ. ಇದರ ಬೆನ್ನಲ್ಲೇ ಇಶಾಕ್ ದಾರ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ಪಾಕಿಸ್ತಾನಕ್ಕೆ ಕೊಟ್ಟಿರೋ ಏಟು ಸಖತ್ತಾಗಿ ವರ್ಕ್ ಆಗಿರೋದು ಪಾಕ್ನ ಉಪ ಪ್ರಧಾನಿ ಹೇಳಿಕೆಯಲ್ಲೇ ಸ್ಪಷ್ಟವಾಗ್ತಿದೆ. ಇನ್ನು ಅಮೆರಿಕದ ಬೋಯಿಂಗ್ ವಿಮಾನ ಮತ್ತೆ ಸುದ್ದಿಯಾಗಿದೆ. ಅಲ್ಲಿನ ಕೊಲರಾಡೋ ರಾಜ್ಯದ ಡೆನ್ವರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಟೇಕ್ ಆಫ್ ಆಗೋ ವೇಳೆ ವಿಮಾನವೊಂದರಲ್ಲಿ ಇದ್ದಕ್ಕಿದ್ದಂತೆ ದೊಡ್ಡ ಮಟ್ಟದಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ವಿಮಾನದಲ್ಲಿದ್ದ ಪ್ರಯಾಣಿಕರೆಲ್ಲ ಭಾರಿ ಆತಂಕಕ್ಕೀಡಾಗಿ ವಿಮಾನದ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಹೊರಜಿಗಿದ್ದಾರೆ. ಇನ್ನು ಆತಂಕಕ್ಕೀಡಾಗಿ ವಿಮಾನದಿಂದ ಜಿಗಿದಿರೋ ಪರಿಣಾಮ 5-6 ಪ್ರಯಾಣಿಕರಿಗೆ ಗಾಯಗಳಾಗಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ವಿಮಾನ ಅಮೆರಿಕನ್ ಏರ್ಲೈನ್ಸ್ಗೆ ಸೇರಿದ ಬೋಯಿಂಗ್ 737 MAX 8 ಆಗಿದ್ದು, ಲ್ಯಾಂಡಿಂಗ್ ಗೇರ್ನಲ್ಲಿ ಸಮಸ್ಯೆ ಉಂಟಾದ ಕಾರಣ ಈ ರೀತಿಯಾಗಿದೆ ಅಂತ ಆರಂಭಿಕ ಮಾಹಿತಿ ಸಿಕ್ಕಿದೆ. ಈ ವಿಮಾನದಲ್ಲಿ 6 ಸಿಬ್ಬಂದಿ ಮತ್ತು 173 ಪ್ರಯಾಣಿಕರಿದ್ರು. ವಿಮಾನ ಡೆನ್ವರ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಮಿಯಾಮಿಗೆ ಪ್ರಯಾಣ ಬೆಳೆಸಿತ್ತು. ಆದರೆ ವಿಮಾನ ರನ್ವೇನಲ್ಲಿ ಚಲಿಸುತ್ತಿರುವಾಗಲೇ ಈ ಘಟನೆಯಾಗಿದೆ. ಹೀಗಾಗಿ ಕೂದಲೆಳೆ ಅಂತರದಲ್ಲಿ ಮತ್ತೊಂದು ದೊಡ್ಡ ವಿಮಾನ ದುರಂತ ತಪ್ಪೋಗಿದೆ. ಹೀಗಾಗಿ ಮತ್ತೆ ಈಗ ಬೋಯಿಂಗ್ ವಿಮಾನದ ಸುರಕ್ಷತೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಶುರುವಾಗಿದೆ. ವಿಮಾನದಿಂದ ಪ್ರಯಾಣಿಕರು ಹೊರಜಿಗಿತಿರೋ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ಇನ್ನು ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಸಂಘರ್ಷಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಟ್ರಿಯಾಗಿದ್ದಾರೆ. ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಕೊಂಡಿವೆ ಅಂತ ಹೇಳಿದ್ದಾರೆ. ನಾನು ಕಾಂಬೋಡಿಯಾ ಪ್ರಧಾನಿ ಮತ್ತು ಥೈಲ್ಯಾಂಡ್ನ ಹಂಗಾಮಿ ಪ್ರಧಾನಿ ಜೊತೆ ಸಪರೇಟ್ ಆಗಿ ಫೋನ್ ಕಾಲ್ನಲ್ಲಿ ಮಾತನಾಡಿದ್ದೇನೆ. ಎರಡೂ ಕಡೆಯವರು ಈ ಕೂಡಲೇ ಕದನ ವಿರಾಮ ಮತ್ತು ಶಾಂತಿಗೆ ಎದುರು ನೋಡ್ತಿದ್ದಾರೆ. ಜೊತೆಗೆ ಅಮೆರಿಕ ಜೊತೆ ವ್ಯಾಪಾರ ನಡೆಸೋಕು ಆಸಕ್ತಿ ಹೊಂದಿದ್ದಾರೆ. ಆದ್ರೆ ಈ ಸಂಘರ್ಷ ನಿಲ್ಲದೆ ನಮಗೆ ಅವರೊಂದಿಗೆ ವ್ಯಾಪಾರ ಮಾಡೋದು ಸರಿ ಕಾಣ್ತಿಲ್ಲ. ಹೀಗಾಗಿ ಅವರು ಕದನ ವಿರಾಮಕ್ಕೆ ಮುಂದಾಗಿದ್ದಾರೆ.
ಸೊ ಮುಂದಿನ ದಿನ ಇವೆಲ್ಲ ಸರಿಯಾದಾಗ ಮಾತ್ರ ನಾವು ಅವರೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ಮನಸ್ಸು ಮಾಡ್ತೀವಿ ಅಂದಿದ್ದಾರೆ. ಇನ್ನ ಟ್ರಂಪ್ ಇದೇ ವೇಳೆ ಥೈಲ್ಯಾಂಡ್ ಕಾಂಬೋಡಿಯಾ ನಡುವಿನ ಈ ಸಂಘರ್ಷನ ಇತ್ತೀಚೆಗಷ್ಟೇ ನಡೆದ ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಹೋಲಿಸಿದ್ದಾರೆ. ಈ ಯುದ್ಧದಲ್ಲಿ ಹೆಚ್ಚೆಚ್ಚು ಜನರು ಪ್ರಾಣ ಕಳೆದುಕೊಳ್ತಿದ್ದಾರೆ. ನನಗೆ ಈ ಯುದ್ಧ ನೋಡ್ತಿದ್ರೆ ಇತ್ತೀಚೆಗಷ್ಟೇ ನಿಲ್ಲಿಸಲಾಗಿದ್ದ ಭಾರತ ಪಾಕಿಸ್ತಾನ ಸಂಘರ್ಷ ನೆನಪಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಆಫ್ರಿಕಾದಲ್ಲಿ ನಡೆಯುತ್ತಿರೋ ಸುಡಾನ್ ಸಂಘರ್ಷದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. ಸೇನೆ ಮತ್ತು ಅರೆಸೇನಾ ಪಡೆ ನಡುವಿನ ಕಾದಾಟ ಮತ್ತೊಂದು ಹಂತ ತಲುಪಿದೆ. ಈಗ ಸುಡಾನ್ ದೇಶವನ್ನ ವಿಭಜನೆ ಮಾಡ್ತೀವಿ ಅಂತ ಅಲ್ಲಿನ ಅರೆಸೇನಾ ಪಡೆ ಹೇಳಿದೆ. ಸುಡಾನ್ನಲ್ಲಿ ನಾವು ಪ್ರತ್ಯೇಕವಾಗಿ ಸರ್ಕಾರ ರಚನೆ ಮಾಡಿದ್ದೀವಿ, ಇನ್ಮೇಲೆ ನಮ್ಮದೇ ಸರ್ಕಾರದ ಆಡಳಿತ ಇರುತ್ತೆ ಅಂತ ಹೇಳಿದೆ. ಈಗಾಗಲೇ ಮೊಹಮ್ಮದ್ ಹಸನ್ ಅಲ್ ಟಾಶಿ ಅನ್ನೋರನ್ನ ಪ್ರಧಾನಿಯಾಗಿ ನೇಮಕ ಮಾಡಿದೆ. ಜೊತೆಗೆ ಆಡಳಿತವನ್ನ ನೋಡಿಕೊಳ್ಳೋಕೆ ಹೊಸದಾಗಿ ಪ್ರೆಸಿಡೆನ್ಷಿಯಲ್ ಕೌನ್ಸಿಲ್ ಅನ್ನ ಕೂಡ ಸ್ಥಾಪನೆ ಮಾಡಿದೆ. ಸುಡಾನ್ನ ಡಾಫೂರ್ ಅನ್ನೋ ಪ್ರದೇಶದಲ್ಲಿ ಈ ರ್ಯಾಪಿಡ್ ಫೋರ್ಸ್ ನಿಯಂತ್ರಣದಲ್ಲಿರೋ ನ್ಯಾಲಾ ಅನ್ನೋ ನಗರದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಈ ಘೋಷಣೆ ಮಾಡಲಾಗಿದೆ. ಅಂದಹಾಗೆ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ಈ ಮೊಹಮ್ಮದ್ ಹಸನ್ ಹೊಸ ಮುಖವೇನಲ್ಲ. ಹಿಂದೆ 2019 ಮತ್ತು 2021 ನಡುವೆ ಇವರು ಸುಡಾನ್ನ ಸರ್ಕಾರದಲ್ಲಿ ಕೆಲಸ ಮಾಡಿದ್ರು. ಈಗ ಅರೆಸೇನಾ ಪಡೆ ರಚಿಸಿದ ಹೊಸ ಸರ್ಕಾರದ ಪ್ರಧಾನಿಯಾಗಿದ್ದಾರೆ. ಈ ಮೂಲಕ ಸೇನಾ ಮತ್ತು ಅರೆಸೇನಾ ಸಂಘರ್ಷದಲ್ಲಿ ಸುಡಾನ್ ಈಗ ಅಧಿಕೃತವಾಗಿ ಇಬ್ಬಾಗವಾಗ್ತಿದೆ. ಇಲ್ಲಿನ ಸಂಘರ್ಷ ತಡೆಯೋದು ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಿದೆ. ಇನ್ನು ಹಲವು ಫ್ರಂಟ್ಗಳಲ್ಲಿ ಯುದ್ಧ ಮಾಡ್ತಿರೋ ಇಸ್ರೇಲ್ ಮತ್ತೆ ತನ್ನ ಚಿತ್ತವನ್ನ ಲೆಬನಾನ್ ಕಡೆ ತಿರುಗಿಸಿದೆ. ಇದೀಗ ಹಿರಿಯ ಹೆಜ್ಬೊಲ್ಲಾ ಕಮಾಂಡರ್ ಅಲಿ ಅಬ್ದ್ ಅಲ್ ಖಾದಿರ್ ನನ್ನ ಹೊಡೆದಾಕಿದೆ. ಜೊತೆಗೆ ಇನ್ನಿಬ್ಬರು ಕೂಡ ಇಸ್ರೇಲ್ ದಾಳಿಲಿ ಸಾವನ್ನಪ್ಪಿದ್ದಾರೆ. ಈ ಅಲಿ ಅಬ್ದ್ ಅಲ್ ಖಾದಿರ್ ಲೆಬನಾನ್ನ ಬಿಂಟ್ ಜ್ಬೇಲ್ ಸೆಕ್ಟರ್ನ ಕಮಾಂಡರ್ ಆಗಿದ್ದ. ಭಯೋತ್ಪಾದಕ ಸಂಘಟನೆಯನ್ನ ಮರುಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಭಯೋತ್ಪಾದಕ ಸಂಘಟನೆಗೆ ನೇಮಕಾತಿ ಮಾಡ್ಕೊಳ್ತಿದ್ದ. ಇದಕ್ಕೆ ಈತನನ್ನ ಫಿನಿಶ್ ಮಾಡಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಇನ್ನು ಎಂದಿನಂತೆ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಇಸ್ರೇಲ್ನ ಹೊಸ ದಾಳಿಲಿ ಕನಿಷ್ಠ 71 ಜನ ಸಾವನ್ನಪ್ಪಿದ್ದಾರೆ. ಇನ್ನೊಂದ್ ಕಡೆ ಗಾಜಾದಲ್ಲಿ ತೀವ್ರ ಆಹಾರ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಕಳೆದ ಕೆಲ ದಿನಗಳಿಂದ ಹಸಿವಿನಿಂದ 5 ಜನ ಸಾವನ್ನಪ್ಪಿದ್ದಾರೆ ಅಂತ ಗಾಜಾ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಈ ಬಿಕ್ಕಟ್ಟು ಸೃಷ್ಟಿಯಾಗ್ತಿದ್ದಂತೆ ಇಸ್ರೇಲ್ ಗಾಜಾದಲ್ಲಿ ಮಾನವೀಯ ನೆರವನ್ನ ಏರ್ ಡ್ರಾಪ್ ಮಾಡೋಕೆ ಪುನರಾರಂಭಿಸಿದೆ. ಕೆಲವು ಕಡೆ ಯುದ್ಧವನ್ನ ಕೂಡ ಇಸ್ರೇಲ್ ಸೇನೆ ನಿಲ್ಲಿಸಿದ್ದಾಗಿ ಹೇಳ್ಕೊಂಡಿದೆ. ಇನ್ನು 3.5 ವರ್ಷದಿಂದ ನಿರಂತರವಾಗಿ ನಡೀತಿರೋ ರಷ್ಯಾ ಯುಕ್ರೇನ್ ಯುದ್ಧ ಕೂಡ ಕಂಟಿನ್ಯೂ ಆಗಿದೆ. ಇದೀಗ ಯುಕ್ರೇನ್ ರಷ್ಯಾ ಮೇಲೆ ಡ್ರೋನ್ ಹರಿಬಿಟ್ಟಿದೆ. ಪರಿಣಾಮ ಇಬ್ಬರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಇತ್ತ ರಷ್ಯಾ ಕೂಡ ಯುಕ್ರೇನ್ ಮೇಲೆ ಡ್ರೋನ್ ಮತ್ತು ಮಿಸೈಲ್ ಮಳೆಗರೆದಿದೆ. ಸುಮಾರು 200ಕ್ಕೂ ಹೆಚ್ಚು ಡ್ರೋನ್ ಮತ್ತು 30 ಮಿಸೈಲ್ ಹಾರಿಸಿದೆ. ಪರಿಣಾಮ 3 ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ. ಇನ್ನೊಂದ್ ಕಡೆ ರಷ್ಯಾ ಯುಕ್ರೇನ್ನಲ್ಲಿ ಅಪಹರಿಸಿರೋ ಮಕ್ಕಳನ್ನ 18 ವರ್ಷವಾದ ನಂತರ ಯುದ್ಧಕ್ಕೆ ತಳ್ತಿದೆ ಅಂತ ಯುಕ್ರೇನ್ ಆರೋಪಿಸಿದೆ. ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರ ಸಹಾಯಕ ಆಂಡ್ರಿ ಯರ್ಮಾರ್ಕ್ ಈ ರೀತಿ ಹೇಳಿದ್ದಾರೆ. ಮಲೇಷ್ಯಾದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಶುರುವಾಗಿದೆ. ಮಲೇಷ್ಯಾ ರಾಜಧಾನಿ ಕೌಲಾಲಂಪುರದಲ್ಲಿ ಸಾವಿರಾರು ಪ್ರತಿಭಟನಾಕಾರರು ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂರ ರಾಜೀನಾಮೆಗೆ ಒತ್ತಾಯಿಸಿ ಬೀದಿಗಿಳಿದಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಮತ್ತು ಪ್ರಧಾನಿ ಮುಂಚೆ ನೀಡಿರೋ ಭರವಸೆಗಳನ್ನ ಈಡೇರಿಸುತ್ತಿಲ್ಲ ಅಂತ ಅಲ್ಲಿನ ಜನ ಈ ರೀತಿ ಪ್ರತಿಭಟಿಸಿದ್ದಾರೆ. ಅಮೆರಿಕದ ಟ್ರಾವೆರ್ಸ್ ಸಿಟಿಯ ವಾಲ್ಮಾರ್ಟ್ ಸ್ಟೋರ್ನಲ್ಲಿ ವ್ಯಕ್ತಿಯೊಬ್ಬ ಸಿಕ್ಕವರ ಮೇಲೆ ಮಾರಕಾಸ್ತ್ರದಿಂದ ದಾಳಿ ನಡೆಸಿದ್ದಾನೆ. ಪರಿಣಾಮ 11 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ 6 ಜನರ ಸ್ಥಿತಿ ಗಂಭೀರವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಸದ್ಯ ದಾಳಿ ಮಾಡಿರೋ ವ್ಯಕ್ತಿಯನ್ನ ಅಲ್ಲಿನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.